ಅಬ್ಬಾ ಸರ್ ಏನ್ ಸ್ಟೈಲ್ ಆಗಿ ಬರ್ತಾ ಇದ್ದೀರಾ. ಕೂಲಿಂಗ್ ಗ್ಲಾಸ್ ನೋಡಿ, ಎಲ್ಲ ರೀತಿಯ ವಾಯ್ಸ್ ನಲ್ಲಿ ಮಿಮಿಕ್ರಿ ಮಾಡಿ ಒಂದಿಷ್ಟು ಹೊಟ್ಟೆ ಹುಣ್ಣು ಹಾಕ್ಸೋಕ್ ನಗಿಸ್ತಾರಂತೆ. ಸರ್ ಮೈಕ್ ನಿಮ್ದು, ಸ್ಟೇಜ್ ನಿಮ್ದು. ಆದ್ರೆ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಹಾಗೆ ಇದ್ದೀರಲ್ಲ ನೀವು. ಏನು ತಿಂತಾ ಇದ್ದೀರಾ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಅದೆಲ್ಲ ಸೀಕ್ರೆಟ್ ಸರ್, ಹೇಳಬಾರ್ದು. ಹಾ, ಸುಮಾರು ಒಂದು 15-20 ವರ್ಷ ಹಾಗೆ ಇದೆಯಲ್ಲಮ್ಮ. ಇನ್ನ ನೀನು 100 ವರ್ಷ ಚೆನ್ನಾಗಿರ್ಬೇಕು. ಆಯ್ತು. ಯಾರಲ್ಲ ಅವನು? ಪುಟ್ಟಿ ಅಂದವನು ಯಾರಲ್ಲ? ಇರ್ಲಿ ಶಿವ, ಧೀರೇಂದ್ರ ಗೋಪಾಲಣ್ಣ, ಶಂಕರ್ ನಾಗು, ಆಮೇಲೆ ಈ ಸಿದ್ದರಾಮಣ್ಣ ಬಿಟ್ರೆ ರವಿಶಂಕರ್ ಬರ್ತಾನೆ ಲಾಸ್ಟ್ಗೆ. ಇವಾಗ ಎಲ್ಲ ಹೋಗ್ತಾ ಇದ್ದಾರೆ, ಅದಕ್ಕೆ ರವಿಶಂಕರ್ ಇಂದನೇ ಸ್ಟಾರ್ಟ್ ಮಾಡೋಣ. ಇದು ಉಪ್ಪಿ ವಾಯ್ಸು. ಲಾಕೆ ಕಾಂತ ಲಾಕೆ ಕಾಲ ಎಲ್ಲದ ಕಾಲ ಇಲ್ಲ ಕಾಂತ. ಹಾಗಿನ ಕಾಲದಲ್ಲೇ ನಮ್ಮ ಗೌರವ್ ಕಿರಣ್ ಅವ್ರು ನನಗೆ ಹಾಡುಗಳಾಡಿ ನಾನು ಈ ಮಟ್ಟಕ್ಕೆ ಬಂದಿರೋದು ಕಾಂತ. ಹೋನಲ್ಲ ನೀನಲ್ಲ ಕರಿಮಾಣಿ ಮಾಲೀಕ, ನೀ ಎಷ್ಟು ಸ್ಟೆಪ್ಪಲ್ಲಿ ಆಡ್ತಾರೆ ನೋಡ್ದ ಅವರು. ಅವ್ರನ್ನೇನು ತಿಳ್ಕೊಂಡಿದ್ದೆ ನೀನು? ಅವ್ರಿಗೂ ಅಷ್ಟೇ ಕಣ, ವಯಸ್ಸು ಆಗೋದಿಲ್ಲ. ಐ ಡೋಂಟ್ ಲೈಕ್ ದಿಸ್ ಕಾಂತ. ಎಲ್ಲ ಓಕೆ, ನೀವು ಯಾರು ಮನೆಗೆ ಹೋಗ್ಬಾರ್ದು ಆಯ್ತಾ? 1 ನಿಮಿಷ ಇರಿ. ಏನಾಗಿ ನೋಡ್ತಾ ಇದ್ದೀಯ? ಶಾಕ್ ಆಯ್ತಾ? ಹಾಕಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್. ಆದರೆ ಮಾಕ್ಟಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ಊರಿಗೆ ಕರ್ನಾಟಕ ಮ್ಯಾಪ್ಲು ಕರೆಸಿ ನನಗೆ ಅಪಿಟ್ಟೆ ಅಲ್ವಾ? ಈಗೇನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ಮೂರ್ತೆ ಇಲ್ಲಿಗೆ ಬಾ. ಅಲ್ಲೇನು ಒಳ್ಳೆ ಸೈಡಲ್ಲಿ ನಿಂತಿದ್ದೀಯಲ್ಲ, ಇಲ್ಲಿ ಬಾ. ನಿನ್ನಿಂದ ನೀನು ಸುದೀಪ್ ಆದ್ರೆ ನಾನು ಕೆಂಪೇಗೌಡ. ಇವಾಗ ಸ್ಟಾರ್ಟ್ ಮಾಡ್ಲಾ? ಇವಾಗ ನೋಡೋ ಜೋಶ್ ಬರುತ್ತೆ. ಏನಾಕ್ ನೋಡ್ತಾ ಇದ್ದೀಯ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್. ಆದರೆ ಮಾಗ್ಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿತ್ತು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇದ್ದಿರೋ ಊರಿಗೆ ಕರ್ನಾಟಕ ಡಿಸ್ಟ್ರಿಕ್ಟ್ ಕರೆಸಿ ನನಗೆ ಅಪಿಟಿ ಅಲ್ವಾ? ಈಗೇನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಗುಡುಗಿದ್ರೆ ಉಡುಪಿ, ಮಂಗಳೂರು, ಅಲ್ಬರ್ ನಡೆಗೋಗುತ್ತೆ. ಕಾಯತ್ತಿ ತಟ್ಟಂಡೆ ರಿಯಲ್ ಎಸ್ಟೇಟ್ ಎಗುರಾಗುತ್ತೆ. ಇದು ಕೃಷ್ಣ ಬೈರೇಗೌಡ ಕೋಟೆ ಕಣ. ಇನ್ ಮುಂದೆ ನಮ್ಮ ಹುಡುಗರು ನಿಂಗೆ ತೊಂದರೆ ಕೊಡ್ತಾನೆ ಇರ್ತಾರೆ, ಕಣ್ಣೊಳ್ಳೆ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಯಾರ ಮಗನ ಎದುರಾಕೊಂಡೆ ಅಂತ ಹುಣ್ಸ್ಮಾರ್ನಲ್ಲಿ ಯಲಂಕಗೆ ಓಡಾಡ್ತಾನೆ ಇರ್ಬೇಕು. ಯಾರು ಗೋವಿಂದರಾಜು? ಕರಮನಹಳ್ಳಿ ಗೋವಿಂದರಾಜ್ಗೆ ಈ ದೇವೇಗೌಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಏನೆಲ್ಲ ಎದೋಗ್ತಾ ಇರಲ್ಲ. ಆದ್ರೂ ಗೋವಿಂದರಾಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಯ್ತಮ್ಮ. ಒಟ್ಟಿನಲ್ಲೇ ನನ್ನನ್ನು ಕರೆದಿದ್ದು ಒಂದೇ ಉದ್ದೇಶ, ದೊಡ್ಡಜಾಲ್ ಸೀನಣ್ಣ ಥರ ಮಾತಾಡ್ರಿ ಅಂತೇಳಿ. ಆದರೆ ಅವರು ಸ್ನೇಹಿತರುಗಳೆಲ್ಲ ಮನೆ ಸೇರಿಬಿಟ್ಟವ್ರೆ. ಆದರೂ ನಮ್ಮ ಅಣ್ಣ ಜಾಲಸೀನ್ ಅಣ್ಣಂದು 1-2 ಮಾತು ಹೇಳ್ಬೇಕು ಅಂತೇಳಿ ಮೀನಾಕ್ಷಿ ಸೋಮನವ್ರಿಗೆ ಅವ್ರದ್ದು ಹೆಸರು ಹೇಳಿದ್ರೇ ಒಂಥರ ಖುಷಿ. ಅಮ್ಮ ದೇವರಾಣೆ ಹೇಳ್ತೇನೆ, ನೀವು ಒಂಥರ ನಮಗೆ ಇದ್ದಂಗೆ ಮಾಡಿ. ಓಕೆ ಸಾಹೇಬ್ರು ಕೃಷ್ಣ ಬೈರೇಗೌಡರಿಗೆ ಒಂದು ಆದರ್ಶ ಅಂತ ಯಾರಾದರೂ ಇದ್ರೆ ಅನ್ನೋದು ಮೀನಾಕ್ಷಿ ಅಮ್ಮನವರು. ಓಕೆ ಅಮ್ಮ. ನನ್ನ ಸೋಮೆ ನೀ ಇದು ತಗೊಳ, ಇವ್ನು ಕರ್ಕೊಂಡು ನಡಿ ಅವ್ನು ಮೂರ್ತಿನ. ಹರಪನಹಳ್ಳಿ ಗೋವಿಂದರಾಜ್ ಅವ್ರಿಗೆ ಹುಟ್ಟುಹಬ್ಬ. ಎಷ್ಟು ವರ್ಷ ಅವ್ರಿಗೆ? ಎಷ್ಟಯ್ಯ? 51 ವರ್ಷ. ಈಗಲೂ ಹೆಂಗಾಗಿದೆಯಲ್ಲಯ್ಯ ಬಾಯ್ಲಿ? ಈ ಹುಟ್ಟುಹಬ್ಬ ಅಂತೇಳಿ ನನಗೆ ಯಾರೂ ಹೇಳಿಲ್ಲ, ಆದರೂ ನಮ್ಮ ಮೂರ್ತಿ ಹೇಳ್ದ ಇವಾಗ. ಹ್ಯಾಪಿ ಬರ್ಡೇ. ಅಚ್ಚ ಕನ್ನಡದಲ್ಲಿ ಹೇಳ, ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಹಿಂಗೆ ಚೆನ್ನಾಗಿರ್ಬೇಕು. ಏನಯ್ಯ ಮೂರ್ತಿ?
ಓಕೆ, ನಮಸ್ಕಾರ ಮಿಸ್ಟರ್ ರಾಹುಲ್ ಅವರ. ಇಷ್ಟೊತ್ತಲ್ಲೋಗಿದ್ರಿ ಮಿಸ್ಟರ್ ಮಧುಗೌಡ? ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರ, ನೀವು ಬರೀ ನಿಮ್ಮ ಮಕ್ಕದಲ್ಲಿ ಸೆಕೆ ನೀರು ಕಾಣಿಸ್ತಾ ಇತ್ತಲ್ಲ. ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಮಸ್ಕಾರ, ಬರ್ಲ? ಏನಿ ಭವನದ ವೈಭವ, ಏನಿ ಭವನ ಶೃಂಗಾರ, ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ. ಚೇ, ನನಗೇತರ ಭ್ರಾಂತು. ಸಸಾಗರ ಪೃಥ್ವಿಯನ್ನು ಶಾಸನ ಮಾಡಬಲ್ಲ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿ ರಣಮಗುಡ ಈ ಕೌರವೇಶ್ವರನ ಭವನಗಿಂತ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಬಿಡೈ ಚಿಂತೆಯನ್ನು ತಡವ ಮಾಡದಿರನಿ, ಕೊಡನಿ ಅಭಯ. ತಂದೆ ಪಾರ್ಥನ ರಣವೊಂದಿರಲಿ, ತಂದೆ ಪಾರ್ಥನ ರಣವೊಂದಿರಲಿ. ಏನಿ KPG ಅವರ ಅದ್ಭುತ, ರಮಣೀಯವೇ, ಶೋಭಾಯಮಾನವೇ. ಬಳಿರೇ ಏನಿ ಈ ಭವನದ ಶೃಂಗಾರ